ನನ್ನ ಹೆಸರು ಜಯಣ್ಣ ಅಂತ ಹೇಳ್ಬಿಟ್ಟು ಭಾರತ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಈ ಒಂದು ಸಂಘಟನೆ ಕಟ್ಟೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ 2013-14ರಲ್ಲಿ ನಾನು ಸಹ ಓಲಾ ಊಬರ್ ಡ್ರೈವರೇ. ಈ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಈ ಡ್ರೈವರ್ಗಳಿಗೆ ಏನೇ ತೊಂದರೆ ಆದರೂ ಕೇಳೋರು ಗತಿ ಇರಲಿಲ್ಲ. ನಾವು ಸಹ ತುಂಬ ಕಡೆ ತೊಂದರೆಯನ್ನು ಅನುಭವಿಸಿದ್ವಿ. ಸಾರ್ವಜನಿಕರಿಂದ ಕೆಲವರು ಈ ಪೊರ್ಕಿಗಳು ಇರ್ತಾರಲ್ಲ, ನೈಟು ಡ್ರಿಂಕ್ಸ್ ಮಾಡ್ಬಿಟ್ಟಿಂದ ಏನೇನೋ ಆಗ್ತಾ ಇತ್ತು. RTOದಲ್ಲೂ ಸಹ ಅಷ್ಟೇ, ಯಾರು ಕೇಳೋರೇ ಇಲ್ಲ. ಟೋಟಲ್ ಆಗಿ ಡ್ರೈವರ್ನ ಯಾರು ಒಂದು ಕೇರ್ ಮಾಡುವಂತಹ ಒಂದು ಇದಿರಲಿಲ್ಲ. ಆ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ, ಒಂದು ಸಹಾಯವಾಣಿ, ಸ್ನೇಹಿತರ ಸಹಾಯವಾಣಿ ಅಂತ ನಾವು ಒಂದು ಮಾಡ್ಕೊಂಡ್ವಿ. ನಾವೊಂದು 10 ಜನ ಸೇರ್ಕೊಂಡು ಮಾಡ್ಕೊಂಡ್ವಿ. 10 ಹೋಗಿ 20 ಆಯ್ತು, 20 ಹೋಗಿ 200 ಆಯ್ತು. ಹಾಗೆ ಅದು ತುಂಬಾ ಚೆನ್ನಾಗಿ ಬೆಳ್ಕೊಂಡೋಯ್ತು. ಅದ್ರ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಚಾಲಕರು ಎಲ್ಲೇ ಆಗಲಿ ಏನೇ ತೊಂದರೆಯಲ್ಲಿರಲಿ ಅವ್ರಿಗೆ ಸಹಾಯ ಮಾಡೋದು, ಹತ್ರ ಯಾರು ಇರುವಂತ. ಅದು ಹಾಗೆ ಬೆಳ್ಕೊಂಡು ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಯ್ತು. 2016ರಲ್ಲಿ ಈ ಭಾರತ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅನ್ನ ನಾವು ರಿಜಿಸ್ಟರ್ ಮಾಡಿದ್ವಿ. ಇದಾದ್ಮೇಲೆ ಸುಮಾರೊಂದು 65,000-70,000 ಸಾವಿರ ಜನ ಅದ್ರಲ್ಲಿ ಸೇರ್ಕೊಂಡ್ಬಿಟ್ರು. ದೊಡ್ಡ ಮಟ್ಟದಲ್ಲಿ ಒಳ್ಳೆ ಹೆಸರು ಸಿಕ್ತು. ಎಲ್ಲ ಚಾಲಕರೇ ಪೂರ. ಆಮೇಲೆ ಏನಾಯ್ತು, ಚಾಲಕರು ಬೇರೆ ಬೇರೆ, ಆಮೇಲೆ ಕೆಲವರೆಲ್ಲ ಅವ್ರವ್ರ ಸಂಘಟನೆಗಳೆಲ್ಲ ಕಟ್ಕೊಂಡು ತೊಂದರೆ ಇಲ್ಲ. ನಾವು ನಮ್ಮ ಒಂದು ಈ ಸಂಸ್ಥೆಯನ್ನ ಅಷ್ಟು ಅಚ್ಚುಕಟ್ಟಾಗಿ ಬೆಳೆಸ್ತಾ ಬಂದ್ವಿ. ಯಾವುದೇ ರೀತಿಯ ಒಂದೇ ಒಂದು ಕರಪ್ಷನ್ ಇಲ್ದಂಗೆ, ಚಾಲಕರ ಹತ್ರ ಯಾವುದೇ ದುಡ್ಡುಗಳು ತಗೊಳ್ದೇನೆ ಏನು ಚಾಲಕರಿಗೆ ಕೊಡಬೇಕೋ ಅದನ್ನ ಕೊಟ್ಕೊಂಡು, ಸರ್ಕಾರದಿಂದ ಬರುವಂಥದ್ದಾಗಲಿ ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥದ್ದಾಗಲಿ ಒಳ್ಳೊಳ್ಳೆ ಸ್ಕೀಮ್ಗಳೇನಿದೆ ಅವೆಲ್ಲ ಚಾಲಕರಿಗೆ ಇದೇ ಆಫೀಸ್ನಲ್ಲಿ ಅವಾಗ ಕೊಡ್ತಾ ಇದ್ವಿ. ಮೆಡಿಕಲ್ ಅವಾಗ ಮಾಡಿಸ್ತಾ ಇದ್ವಿ. ಚಾಲಕರಿಗೆ 5,000 ರೂಪಾಯಿ ಖರ್ಚಾಗುತ್ತೆ ಒಂದು ಮೆಡಿಕಲ್ಗೆ, ಒಬ್ಬನಿಗೆ ಫುಲ್ ಬಾಡಿ ಚೆಕಪ್, ಡೆಂಟಲ್, ಐ, ಹಾರ್ಟ್ ಇಂದ ಹಿಡಿದು ಫುಲ್ ಬಾಡಿ ಚೆಕಪ್ ಮಾಡಿಸ್ತಾ ಇದ್ವಿ. ಸೊ ಇಂಥ ಕಾರ್ಯಕ್ರಮಗಳು. ಆಮೇಲೆ ಈ ಕೋವಿಡ್ ಟೈಮಲ್ಲಿ 5,500-6,000 ಜನಕ್ಕೆ ಫುಡ್ ಕಿಟ್ಗಳನ್ನ ಕೊಟ್ವಿ. ಸೂಪರ್. ಅದೇ ಕೋವಿಡ್ ಟೈಮಲ್ಲಿ ಇದೇ ಪದ್ಮನಾಭನಗರ ಗ್ರೌಂಡ್ ಅಲ್ಲಿ 5,000 ಜನಕ್ಕೆ ಕೋವಿಡ್ ಇಂಜೆಕ್ಷನ್ ಹಾಕ್ಸಿದ್ವಿ. ಆ ಟೈಮಲ್ಲಿ ನಿಮಗೆ ಒಂದು MLA MP ಗಳಿಗೆ ಕೊಡ್ತಿದ್ ಬರೀ 200 ಅಷ್ಟೇ. ಆದ್ರೆ ನಮ್ಗೆ ಒಂದು NGO ಹೆಲ್ಪ್ ಮಾಡ್ತು. 5,000 3 ದಿನ ಇಟ್ವಿ ಅಲ್ಲಿ ಪ್ರೋಗ್ರಾಮ್. 5,000 ಜನ ಚಾಲಕರಿಗೆ ಲಸಿಕೆನ ಹಾಕ್ಸಿದ್ವಿ. ಇವೆಲ್ಲ ಒಂದು ದೊಡ್ಡ ಕಾರ್ಯಗಳು ಇವೆಲ್ಲ. ಹೌದು. ಹಾಗೆ ಈಗ ಪ್ರೆಸೆಂಟ್ ಆಗಿ ಚಾಲಕರುಗಳು ಒಂದು ಏನಾದ್ರು ಮಾಡ್ಬಿಟ್ಟು ಅವ್ರಿಗೊಂದು ಮನೆಯನ್ನಾಗ ನಾವು ಅವ್ರಿಗೊಂದು ವ್ಯವಸ್ಥೆಯನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಚಾಲಕರ ಲೇಔಟ್ ಅಂತ ನಾವು ಮಾಡಿದ್ವಿ. ಇದೇ ನೆಲಮಂಗಲ ಹತ್ರ. ಬರೇ 3.5 ಲಕ್ಷಕ್ಕೆ ಮಾಡಿದ್ವಿ. ಈಗ ಅದು ರೇಟ್ ಜಾಸ್ತಿ ಆಗಿ 4,20,000 ರೂಪಾಯಿಗೆ ಒಂದು ಸೈಟ್ ಅನ್ನು ಕೊಡ್ತಾ ಇದ್ವಿ. 2030 ಇವಾಗ ಪ್ರೆಸೆಂಟ್ ಆಗಿ. ಅಂದ್ರೆ ಚಾಲಕರಿಗೋಸ್ಕರ ಮಾಡ್ತಾರೆ, ಓನ್ಲಿ ಚಾಲಕರಿಗೆ. ಬೇರೆಯವ್ರಿಗೆ ನಾವು ಕೊಡ್ತಾ ಇಲ್ಲ, ಬರೀ ಚಾಲಕರಿಗೆ ಮಾತ್ರ ಕೊಡ್ತಾ ಇದ್ವಿ. ಚಾಲಕರ ಲೇಔಟ್ ಅದ್ರ ಹೆಸರು. ಸೊ ಈಗ ಈ ಖಾತಾ ಇರೋದ್ರಿಂದ ಏನೋ ಸಮಸ್ಯೆಗಳು ಬಂದಿರೋದ್ರಿಂದ ಅದನ್ನ ಹೋಲ್ಡ್ ಮಾಡಿದೀವಿ. ಈಗ ಈ ಖಾತಾ ಶುರು ಆಯ್ತು ಅಂದ್ರೆ ಮತ್ತೆ ಸ್ಟಾರ್ಟ್. ನನ್ನ ಕಾನ್ಸೆಪ್ಟ್ ಒಂದೇ, ನಮ್ಮ ಚಾಲಕರು ಅವರ ಒಂದು ಕಾಲ ಮೇಲೆ ಅವ್ರು ನಿಲ್ಬೇಕು. ನಮ್ಮ ಸಂಘಟನೆಗೆ ಅವ್ರು ಸೇರಿದ ಮೇಲೆ ಅವ್ರಿಗೆ ಒಂದು ಸಂಘಟನೆಯನ್ನ ಲೈಫ್ ಲಾಂಗ್ ಅವ್ರು ನೆನ್ಸ್ಕೊಬೇಕು. ನಾನು ಇಂಥ ಸಂಘಟನೆ ಸೇರಿದ್ದೀನಿ, ಈ ಸಂಘಟನೆಯಲ್ಲಿ ಇಂಥದ್ದೊಂದು ನಾನು ಮಾಡ್ಕೊಂಡಿದ್ದೀನಿ ಅಂತೇಳಿ ಅವ್ರಿಗೆ ಅವ್ರದೇ ಆದಂತಹ ಒಂದು ಬ್ಯಾಂಕ್ ಅಕೌಂಟನ್ನು ನಾವು ಓಪನ್ ಮಾಡಿ ಆ ಅಕೌಂಟ್ಗೆ ಅವ್ರ ಅಮೌಂಟ್ ಹಾಕೋ ರೀತಿ ನಾವು ಮಾಡಿದ್ವಿ ಅವಾಗ. ಹೌದು. ಅದಕ್ಕೆ ಎಷ್ಟೋ ಜನ ಅವ್ರ ಅಕೌಂಟ್ ಅದು ಯಾಕೆ ಅವ್ರು ಬೇರೆ ತೆಗಿಯಕ್ಕಾಗಲ್ಲ ಇತ್ತು, ಅವ್ರನ್ನು ತೆಗಿಯಕ್ಕಾಗಲ್ಲ ಇತ್ತು. ಅಕೌಂಟಲ್ಲಿ ದುಡ್ಡು ಫುಲ್ ಸ್ಟಾಕ್ ಆದ್ಮೇಲೆ ಅದನ್ನ ತೆಗಿಯೋ ರೀತಿ ನಾನೇ ಒಂದು ಬ್ಯಾಂಕ್ನವ್ರಿಗೆ ಹೇಳ್ಬಿಟ್ಟು ಅದನ್ನ ಅಡ್ಜಸ್ಟ್ ಮಾಡಿದ್ದು. ಅಂದ್ರೆ ಅವ್ರು ಯಾವ ಬೇಕಾಗ ತಗೊಳಕ್ಕಾಗಲ್ಲ ಇತ್ತು ಅದು ಈ ಜಾಗಕ್ಕಂತಾನೆ ನಾವು ಇದು ಮಾಡಿದ್ವಿ. ಒಂದು ದಿನಕ್ಕೆ ಅವರು 300 ರೂಪಾಯಿಯನ್ನ ಹಾಕೋ ರೀತಿ. ಒಂದು ದಿನಕ್ಕೆ ನಾವು ಒಬ್ಬ ಚಾಲಕ ಒಂದು ಬಾಡಿಗೆಯನ್ನ ಎಕ್ಸ್ಟ್ರಾ ಹೊಡೆದ್ರೆ, ಈಗ ಅವ್ನ ಮನೆಗೆ ಬರ್ತಾ ಇರ್ತಾನೆ, ಈ ಒಂದು ಸೈಟ್ಗೋಸ್ಕರ ನಾನೊಂದು 300 ರೂಪಾಯಿ ಬಾಡಿಗೆ ಎಕ್ಸ್ಟ್ರಾ ಹೊಡಿಬೇಕಪ್ಪ ಅಂತ ಒಂದು ಬಾಡಿಗೆ ಹೊಡೆದ್ರೆ ಸಾಕು, ಅವ್ನ ಲೈಫ್ ಸೆಟ್ಲ್ ಆಗ್ತಾ ಇತ್ತು. ಆ ರೀತಿ ಒಂದು ಪ್ಲಾನ್ ಮಾಡಿದ್ವಿ. ಅದೇ ತರದಲ್ಲಿ ತುಂಬಾ ಜನ ಚಾಲಕರು ದುಡ್ಡನ್ನ ಪರ್ಮನೆಂಟ್ ಆಗಿ ಕಟ್ಕೊಂಡು ಹೋದ್ರು. ಎಷ್ಟೋ ಜನ ಕಟ್ಟಿಲ್ಲ. ಸೊ ಕಟ್ಟದೇ ಇದ್ದವ್ರಿಗೆ ನಾವೇನ್ ಮಾಡಿದ್ವಿ, ಈಗ ಪ್ರೆಸೆಂಟ್ ಆಗಿ ಒಂದು 3-4 ಬ್ಯಾಂಕ್ ಹತ್ರ ಮಾತಾಡಿದ್ವಿ. ಕೆಲವೊಂದು ನ್ಯಾಷನಲೈಸರ್ ಬ್ಯಾಂಕ್ಗಳು ಅವ್ರಿಗೆ ಸಿಬಿಲ್ ಇಲ್ಲ ಅಂದ್ರೆ ಕೊಡಲ್ಲ ಡ್ರೈವರ್ಗಳಿಗೆ. ಹಾಗಾಗಿ ಬೇರೆ ಈ ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಮತ್ತೆ NBFC ಬ್ಯಾಂಕ್ಗಳ ಹತ್ರ ಮಾತಾಡಿ ಈಗೆಲ್ಲ ರೆಡಿ ಪೊಸಿಷನ್ ಇಟ್ಟಿದ್ದೀವಿ. 1 ರೂಪಾಯಿ ಡ್ರೈವರ್ ಹಾಕಂಗಿಲ್ಲ. ಪೂರ್ತಿಯಾಗಿ 0 ಡೌನ್ ಪೇಮೆಂಟ್ ಅಲ್ಲಿ ದುಡ್ಡು ಬ್ಯಾಂಕ್ ಕೊಡುತ್ತೆ. ಸೈಟ್ ಇವ್ರ ಹೆಸರು ರಿಜಿಸ್ಟರ್ ಆಗುತ್ತೆ. EMI ಅವ್ರು ಕಟ್ಕೊಂಡು ಹೋಗುತ್ತೆ. ಮಂತ್ಲಿ EMI ಈ ರೀತಿಯಲ್ಲಿ ಮಾಡಿದೀವಿ. ಸೊ ಎಲ್ಲ ಚಾಲಕರು ಇನ್ನೇನು ಇವಾಗ ಈ ಖಾತಾ ಶುರು ಆದ ತಕ್ಷಣನೇ ಎಲ್ಲರಿಗೂ ಅನೌನ್ಸ್ಮೆಂಟ್ ಮಾಡ್ತೀವಿ.
ನಮ್ಮಲ್ಲಿರುವಂತಹ ಎಲ್ಲ ಸದಸ್ಯರುಗಳು ಸೈಟನ್ನು ತಗೊಂಡು ನಿಮ್ಮ ಲೈಫನ್ನು ಸೆಟ್ಲ್ ಮಾಡ್ಕೊಬೋದು. ಯಾಕಂದ್ರೆ ಈ ಒಂದು ಸೈಟು ನಿಮ್ಮ ಜೀವನಕ್ಕೆ ಆಧಾರ ಆಗುವಂಥ ಸೈಟ್ ಇದು. ಸೊ ಹಾಗಾಗಿ ಮುಂದೆ ಲೈಫಲ್ಲಿ ಯಾವಾಗ ನಿಮಗೆ ತೊಂದರೆ ಬಂದ್ರೂ ಇದು ನಿಮ್ಮನ್ನ ಕಾಪಾಡುತ್ತೆ ಅನ್ನುವಂಥ ಉದ್ದೇಶಕ್ಕೆ ಈ ಒಂದು ಒಳ್ಳೆಯ ದೊಡ್ಡ ಕಾನ್ಸೆಪ್ಟ್ ಇದು. ನಮ್ಮ ದೊಡ್ಡ ನಿರೀಕ್ಷೆ ಇಟ್ಟಿದ್ದೀವಿ ಇದಕ್ಕೆ. ಪ್ರತಿಯೊಬ್ಬರು ಚಾಲಕರು ಇದನ್ನ ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದೀವಿ. ಸೊ ಹಾಗಾಗಿ ನಮ್ಮ ಸಂಘಟನೆ ನಾವೇನೇ ಮಾಡಿದ್ರು ಚಾಲಕರ ಪರವಾಗಿರುತ್ತೆ ಬಿಟ್ರೆ ಚಾಲಕರ ವಿರೋಧವಾಗಿ ನಾವು ಏನೂ ಮಾಡಲ್ಲ. ಚಾಲಕರ ಪರವಾಗಿ ಚಾಲಕರಿಗೆ ಏನು ಅವಶ್ಯಕತೆ ಇದೆ ಅಂತದನ್ನ ಮಾಡ್ತಾ ಇದ್ದೀವಿ. ಸೊ ಇತ್ತೀಚಿನ ದಿನದಲ್ಲಿ ಚಾಲಕರುಗಳು ಯಾವುದೇ ಹೋರಾಟಗಳಿಗೂ ಸಹ ಅಷ್ಟೊಂದು ಪಾಲ್ಗೊಳ್ತಾ ಇಲ್ಲ. ಸೊ ಹಾಗಾಗಿ ನಾವು ಸಹ ಅಷ್ಟೇ ಆದಷ್ಟು ಕಾನೂನು ಹೋರಾಟಗಳನ್ನ ಇವನ್ನ ಮಾಡ್ತಾ ಇದ್ದೀವಿ. ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮುಂಚೆ ಥರ ಮಾಡೋದಕ್ಕೆ ಈಗ ಸಾಧ್ಯ ಇಲ್ಲ. ಯಾಕಂದ್ರೆ ಚಾಲಕರುಗಳು ಅವರವರ ಆರ್ಥಿಕ ಪರಿಸ್ಥಿತಿಗಳು ಎಲ್ಲ ಕಷ್ಟ ಆಗಿದೆ. ಹೌದು. ಏನೊಂದು ಈ ಅಗ್ರಿಗೇಟರ್ ಆ್ಯಪ್ಗಳು ಇವೆಲ್ಲ ಬಂದು ತಲೆನೋವಾಗಿರೋದ್ರಿಂದ ಈಗ ನಾವು ಕಾನೂನು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ.